ಹಾಸನದಲ್ಲಿ ಟ್ರಕ್ ದುರಂತದಲ್ಲಿ ತಮ್ಮವರನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಾಗ್ತಿದ್ದಾರೆ. 93ನೇ ವಯಸ್ಸಿನಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೊಂದವರ ಮನೆ ಮನೆಗೆ ತೆರಳಿ ಸಾಂತ್ವನ ಹೇಳಿದ್ದಾರೆ. ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ನೆರವು ನೀಡಿರುವಂತಹ ಸರ್ಕಾರ ನಮ್ಮ ಕನ್ನಡಿಗರಿಗೆ ನೆರವು ನೀಡಲು ಹಿಂದೇಟು ಹಾಕ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇರಳಕ್ಕೆ ಕೊಡಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ಹೊಣೆಗಾರಿಕೆ ಹೊತ್ತುಕೊಂಡಿದ್ದೇನೆ. ಹಾಸನದಲ್ಲಿ ನಡೆದ ಘನಘೋರ ದುರಂತದ ಕರಾಳ ನೆನಪು ಇನ್ನೂ ಹಚ್ಚ ಹಸಿರಾಗೇ ಇದೆ. ಮಕ್ಕಳನ್ನ ಕಳ್ಕೊಂಡ ಹೆತ್ತವರ ಆಕ್ರಂದನ ಇನ್ನೂ ನಿಂತಿಲ್ಲ. ಅತ್ತು ಕಣ್ಣೀರೇ ಬತ್ತಿ ಹೋಗಿವೆ. ಓದೋದಕ್ಕೆ ಅಂತ ಹೋದವರು ಅಲ್ಲೇ ಸಾವಿನ ಮನೆ ಸೇರಿದ್ದಾರೆ. ಹೀಗಾಗಿ ಯಾರು ಎಷ್ಟೇ ಸಾಂತ್ವನ ಹೇಳಿದ್ರೂ ಹೆತ್ತ ಕರುಳ ನೋವು ಕಮ್ಮಿ ಆಗ್ತಿಲ್ಲ. ಇನ್ಯಾವತ್ತೂ ಮಕ್ಕಳ ಮುಖ ನೋಡೋದಕ್ಕಾಗಲ್ಲ ಅನ್ನೋ ನೋವು ಬಿಟ್ಟೂ ಬಿಡದೆ ಕಾಡ್ತಿದ್ದು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹಾಸನದಲ್ಲಿ ಸಂಭವಿಸಿದ ಟ್ರಕ್ ದುರಂತದ ಬಳಿಕ ಅದೆಷ್ಟೋ ಜನನಾಯಕರು ಬಂದು ಹೋದ್ರು. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಎಲ್ಲ ಕುಟುಂಬಕ್ಕೂ ಧೈರ್ಯ ತುಂಬಿದ್ದಾರೆ. 93ನೇ ಈ ವಯಸ್ಸಿನಲ್ಲೂ ಎಲ್ಲರ ಮನೆಗೋಗಿ ಸಾಂತ್ವನ ಹೇಳಿದ್ದಾರೆ. ಮುತ್ತಿಗೆ ಹಿರೇಹಳ್ಳಿಯ PU ವಿದ್ಯಾರ್ಥಿ ಗೋಕುಲ್ ಮನೆಗೆ HDD ಹೋಗ್ತಿದ್ದಂತೆ ಹೆತ್ತವರ ಕಣ್ಣೀರ ಕಟ್ಟೆಯೇ ಒಡೆದೋಯ್ತು. ದೇವೇಗೌಡರ ಮುಂದೆ ಕಾಡಿ ಬೇಡಿದ್ದಾರೆ. ನಾವು ಕಸ ಗುಡಿಸ್ಕೊಂಡು ನನ್ನ ಮಗನ ಹಂಗೆಲ್ಲ ಕನ್ಸು ಕಟ್ಕೊಂಡಿದ್ದೆ, ನಾನು ಹಂಗೆ ಮಾಡ್ಬೇಕಮ್ಮ, ನಾನು ಇಂಜಿನಿಯರಿಂಗ್ ಮಾಡಿ ನೀನು ಇನ್ನೊಂದು 3 ವರ್ಷ ಕೆಲಸ ಮಾಡಮ್ಮ, ಅಮ್ಮನ ಅಪ್ಪನ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಇಂಜಿನಿಯರಿಂಗ್ ಮುಗಿಸಿ ನಾನು 1 ಲಕ್ಷ ಸಂಬಳ ತರ ನಾನು ಓದ್ತೀನಿ ಕಣಮ್ಮ, 1 ಲಕ್ಷ ಕೊಟ್ಟು. ನಮ್ಮ ಅಣ್ಣನು ಹ್ಯಾಂಡಿಕ್ಯಾಪ್ಟು, ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು, ನಮ್ಮ ಜೀವನ ಕಷ್ಟದಲ್ಲೇ ಬಂದಿದೆ. ಅವ್ರನ್ನೆಲ್ಲ ಸಾಕಿ ಎಲ್ಲ ನೋಡಿ ಪ್ರತಿಯೊಂದು ಎಲ್ಲನೂ ಮಾಡಿ ಬೆಳಿಗ್ಗೆ ಎದ್ರೆ ಸಂಜೆ ಆದ್ರೂ ಅವ್ರನ್ನ ಎಲ್ಲನೂ ತೊಳೆದು ನಾನು ಮಾಡಿದೆ. ಎಲ್ಲನೂ ದೇವರು ಒಂದು ತಲುಪಿ ಒಂದು ಸ್ಥಾನಕ್ಕೆ ತಲುಪಿಸಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗನ್ನೇ ಕಿತ್ಕೊಂಡ್ಬಿಟ್ಟ ದೇವರು. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ HDD JDS ಪಕ್ಷದಿಂದ ಪರಿಹಾರ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 25,000 ಪರಿಹಾರ ನೀಡಿದ್ದಾರೆ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರೇನು ಹೇಳೋದ್ರು ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೆ ಇರಲಿ ಅದು ನನ್ನ ಜವಾಬ್ದಾರಿ. ನಾನು ಆ ಹೊಣೆಗಾರಿಕೆ ಹೊತ್ತುಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಮೊಸಳೆ ಹೊಸಳ್ಳಿ ಜಂಕ್ಷನ್ನಲ್ಲಿ ರೋಡ್ ಹಂಪ್ಸ್ ಇಲ್ಲದೆ ಇದ್ದಿದ್ರಿಂದಲೇ ಈ ಅನಾಹುತ ಸಂಭವಿಸಿದ್ದು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಹಂಪ್ಸ್ ಅಳವಡಿಸಿದ್ದಾರೆ. ಅವ್ರು ಹೇಳಿದ್ದು ಇದು ಹೈವೇ ರೋಡ್ ಹಾಕಕ್ಕೆ ಬರಲ್ಲ ಅಂತೇಳಿ ಈಗ 10 ಜನ ಪ್ರಾಣ ಹೋದ್ಮೇಲೆ ಹಾಕಿದ್ದಾರೆ. ನಾವು ಧನ್ಯವಾದ ಹೇಳ್ತೀವಿ ಇಲಾಖೆಗೆ. ಸೊ ನಮ್ಮ ಮೊಸಳೆ ಹೊಸಳಿಗೆ ಹಾಕ್ತೀವಿ ಸರ್. ಹೈವೇ ರೋಡ್ ಇರೋದ್ರಿಂದ ಅಲ್ಲಿ ಮುಂದಿನಿಂದ ಜಾಗ ಇದೆ. ಒಂದು ಫ್ಲೈಓವರ್ ಕೊಟ್ಟರೆ, ಜೊತೆಲಿ ಅಂದ್ರೆ ಒಂದು ಸರ್ವಿಸ್ ರೋಡ್ ಕೊಟ್ಟರೆ ಇದು ತುಂಬಾ ಅನುಕೂಲ ಆಗ್ತದೆ. ಕೈ ಕಮಲ ಮಧ್ಯೆ ಜೋರಾಯಿತು ಪರಿಹಾರ ಕದನ. ಟ್ರಕ್ ದುರಂತದಲ್ಲಿ 10 ಮಂದಿ ಸಾವನ್ನಪ್ಪಿದ ಬೆನ್ನಲ್ಲೇ ಪರಿಹಾರ ಪಾಲಿಟಿಕ್ಸ್ ಜೋರಾಗಿದೆ. ಎಲ್ಲಾ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ನೀಡೋದಾಗಿ CM ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಇದಕ್ಕೆ ಕಮಲ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಿಮಾಚಲ ಪ್ರದೇಶಕ್ಕೆ ರಾಜ್ಯ ಸರ್ಕಾರ ಸಹಾಯದ ಹಸ್ತ ನೀಡಿದೆ. ಭೀಕರ ಪ್ರವಾಹಕ್ಕೆ ತುತ್ತಾಗಿದ್ದ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ಹಣದ ನೆರವನ್ನ ಸಿದ್ದು ಸರ್ಕಾರ ನೀಡಿದೆ. ಹಿಮಾಚಲ ಪ್ರದೇಶದ CM ಸುಖವಿಂದರ್ ಸಿಂಗ್ಗೆ ಪತ್ರ ಬರೆದ CM ಸಿದ್ದರಾಮಯ್ಯ 5 ಕೋಟಿ ನೀಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದು ಕಮಲ ನಾಯಕರನ್ನ ಕೆರಳಿಸಿದ್ದು. ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೇ CM ಸಿದ್ದರಾಮಯ್ಯ ಹೆಚ್ಚಿನ ಪರಿಹಾರ ಕೊಟ್ಟಿದ್ದಾರೆ, ಈಗ್ಯಾಕೆ ನೀಡ್ತಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇರಳದಲ್ಲೇ ಆನೆ ತುಳಿದು ಸತ್ತವರಿಗೂ ಪರಿಹಾರ ಕೊಡ್ತಾರೆ, ನಮ್ಮವರಿಗೆ ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಮುಖ್ಯಮಂತ್ರಿಗಳ ಮಾತು, ನಿನ್ಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ, ಪರಿಹಾರ ಕೊಡಕ್ಕಾಗಲ್ಲ ತಾನೆ, ಸರ್ಕಾರ ಬಿಟ್ಟು ಹೋಗಿ, ಯಾರೋ ಬರ್ತಾರೆ ನಡೆಸ್ತಾರೆ. ಬಿಜೆಪಿ ಅವರು ಪರಿಹಾರ ಕೊಡ್ಬೇಕಂದ್ರೆ ಅವರ ಸ್ವಂತವಾಗಿ ಎಷ್ಟು ಕೊಡ್ತಾರೆ. ಆದ್ರೆ ನೀವ್ಯಾಕೆ ಸರ್ಕಾರ ನಡೆಸ್ತಿದ್ದೀರಿ? ನಿಮ್ಮ ಬೊಕ್ಕಸ ಯಾಕಿದೆ? ದುಡ್ಡು ಕೊಟ್ಟು ಮಾತಾಡ್ಬೇಕು. ನಿಮಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡಿದೆ, ವಯನಾಡಿಗೆ ಕೊಡಕ್ಕೆ ದುಡ್ಡಿದೆ, ಅಲ್ಲಿ ಸತ್ತವರಿಗೆ ಕೊಡಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇದು ಮುಖ್ಯಮಂತ್ರಿಗಳ ನೀತಿ. ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ. ಹಿಂದೆ ಹಲವಾರು ಪ್ರಕರಣಗಳಲ್ಲಿ
ಇದೇ ಮುಖ್ಯಮಂತ್ರಿಗಳು ದೊಡ್ಡ ಪ್ರಮಾಣದ ಪರಿಹಾರವನ್ನು ಕೊಟ್ಟಿದ್ದಾರೆ. ಇದು ಅಮಾಯಕರು, ಏನು ಸಂಬಂಧ ಇಲ್ಲದವರು, ಕಾನೂನು ಆ ನಿಯಮಗಳನ್ನು ಮೀರಿ ಅವನು ಬಂದು ಹೊಡೆದಿರೋದು, ಎಲ್ಲ ಯುವಕರು ಅವರ ಕಷ್ಟದಲ್ಲಿದ್ದಾರೆ. ಅದೆಲ್ಲ ನೋಡಿಕೊಂಡು ಹೆಚ್ಚು ಪರಿಹಾರವನ್ನು, ದಾಖಲೆ ಪ್ರಮಾಣವಾದ ಪರಿಹಾರವನ್ನು ಮುಖ್ಯಮಂತ್ರಿಗಳು ಕೊಡಬೇಕು. ನಮ್ಮ ಹಾಸನದಲ್ಲಿ ತೀರೋಗಿರೋರನ್ನು ಕೇರಳದವರು ಅಂದ್ಕೊಳ್ಳಿ, ಹಿಮಾಚಲ್ ಪ್ರದೇಶವರು ಅಂದ್ಕೊಂಡು ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ಹಾಸನ ಜಿಲ್ಲೆಯ ಯುವಕರು ಕುಟುಂಬಕ್ಕೆ ಜೀವ ಕಳ್ಕೊಂಡಿರೋಂಥವ್ರಿಗೂ ಅವ್ರನ್ನೂ ಕೇರಳದವ್ರು ಅಂದ್ಕೊಂಡು ಅವ್ರಿಗೂ ದುಡ್ಡು ಕೊಟ್ಬಿಡ್ಲಿ ಅಂತ. ಅದರಲ್ಲೂ ವಿಶೇಷವಾಗಿ ಯಾವುದದು ವಯನಾಡವ್ರು ಅಂದ್ಕೋಬೇಕು, ವಯನಾಡು ಅಂದ್ಕೊಂಡು ಕನ್ನೂರವರು ವಯನಾಡವ್ರು ಅಂದ್ಕೊಂಡು ದಯವಿಟ್ಟು ಕೊಟ್ಬಿಡಿ. ಇನ್ನು ದುರಂತಕ್ಕೆ ಕಾರಣನಾದ ಟ್ರಕ್ ಚಾಲಕ ಭುವನೇಶ್ ಸ್ಥಿತಿಯೂ ಗಂಭೀರವಾಗಿದೆ. ಹೃದಯ ಸಂಬಂಧಿ ಸಮಸ್ಯೆ ಹಿನ್ನೆಲೆ ಹಾಸನದ ಹಿಮ್ಸ್ನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಟ್ರಕ್ ಚಾಲಕನ ಒಂದೇ ಒಂದು ಕ್ಷಣದ ಎಡವಟ್ಟು 10 ಜನರನ್ನ ಬಲಿ ಪಡೆದಿದ್ದು ಮಾತ್ರ ದುರಂತ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.